ಸರ್ ಆ್ಯಕ್ಚುಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಅಲ್ಲಿ ಬರ್ತಕ್ಕಂಥ ಸಿನಿಮಾಗಳನ್ನ ನಾವು ನೋಡಿರ್ತೀವಿ. ನಮ್ಮ ದಿನನಿತ್ಯದ ಪ್ರತಿನಿತ್ಯದ ಒಂದು ಪಾತ್ರನೇ ಅಲ್ಲೊಂದು ಪಾತ್ರ ಆಗಿರುತ್ತೆ. ಅಂದರೆ ಅಡುಗೆ ಮಾಡೋ ಹೌಸ್ ವೈಫ್ ಕೂಡ ಒಂದು ಮೇನ್ ರೋಲ್ ಒಂದು ಸಿನಿಮಾ ಮಾಡ್ಬೋದು ಆ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು. ಯಾವುದೋ ಡಾಮಿನೋಸ್ ಅಥವಾ ಮೆಕ್ಡಿಯಲ್ಲಿ ಕೆಲಸ ಮಾಡುವಂಥ ಒಂದು ಹುಡುಗಿನ ಇಟ್ಕೊಂಡು ಅದೇ ಒಂದು ರೋಲ್ ಆಗಿ ನಾವು ಸಿನಿಮಾಗಳನ್ನ ಮಾಡ್ತೀವಿ. ಸೊ ಆ ರೀತಿಯ ಒಂದು ಟಚ್ ಈ ಸಿನಿಮಾದಲ್ಲಿ ನನಗೆ ಕಾಣಿಸ್ಬೋದು ಅಂತ ಅನಿಸ್ತು. ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ ಸರ್? ಸಿ ಫಸ್ಟ್ ಥಿಂಗ್ ಒಂದು ತುಂಬ ಚೆನ್ನಾಗಿ ಕ್ಲಿಯರ್ ಮಾಡಿಬಿಡ್ತೀನಿ. ಇವಾಗ ಏನಂದರೆ ನಮ್ಮ ಭಾಷೆಯಲ್ಲಿ ನಾವು ಎಷ್ಟೊಂದು ಅವಾರ್ಡ್ಗಳು ತಗೊಳ್ಳೋವರೆಗೂ ಮಲಯಾಳಂ ಇಂಡಸ್ಟ್ರಿನೇ ಇರಲಿಲ್ಲ ನಮಗಿನ್ನ. ಓಕೆನಾ? ಇವಾಗ 90ಸ್ವರೆಗೂ ಹೈಯೆಸ್ಟ್ ಜ್ಞಾನಪೀಠ ನಮಗೆ, ಹೈಯೆಸ್ಟ್ ಫೀಮೇಲ್ ನ್ಯಾಷನಲ್ ಅವಾರ್ಡ್ ನಮಗೆ ಬೇಡ. ಒಂದು ಪುಟ್ಟಣ್ಣ ಕಣ್ಗಳ ಸಿನಿಮಾ ಫೀಮೇಲ್ ಪ್ರೊಟ್ಯಾಗನಿಸ್ಟ್ ಏನಿದೆ 10 ಇವಾಗ ಬರ್ತಾರೋ ಸಿನಿಮಾಗೂ ಕಾಂಪಿಟೇಷನ್ ಕೊಡುತ್ತೆ. 60-70 ಮಾಡಿ ಯಾವುದು ಬೇಡ, ನೀವು ರಂಗನಾಯಕಿ ನೋಡಿಬಿಡಿ. ಸೊ ಒಂದು ಹೆಣ್ಣಿನ ಪಾತ್ರವನ್ನು ನಾವು ಎಷ್ಟು ಬ್ಯೂಟಿಫುಲ್ಲಾಗಿ ನಾವು ತೋರಿಸಿದ್ವಿ ಅನ್ನೋದು ಎಲ್ಲೋ ಕೆಲವೊಂದು ವರ್ಷಗಳಿಂದ ನಾವು ಮರ್ತೋಗಿದ್ದೀವಿ. ಸೊ ನಾವು ಅವಾಗೇನು ಐಡೆಂಟಿಫೈ ಮಾಡಿ ಸ್ಟಾರ್ಟ್ ಮಾಡ್ತಿದ್ವಿ, ಅವ್ರು ಇವಾಗ ಐಡೆಂಟಿಫೈ ಮಾಡಿ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಟೆಕ್ನಿಕಲಿ ಅವ್ರು ಮುಂದೆ ಇಲ್ಲ, ಟೆಕ್ನಿಕಲಿ ಅವ್ರು ಇವಾಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲೇನಾಗೋಗಿದೆ, ಒಂದು ಗ್ಯಾಪಲ್ಲಿ ಯಾವುದೋ ಒಂದು ಡಿವಿಯೇಷನಲ್ಲಿ ನಾವು ಬೇರೆ ಸಿನಿಮಾಗಳಿಗೆ ಪ್ರಾಮುಖ್ಯತೆ ಕೊಟ್ಬಿಟ್ವಿ. ಹಿಂದೆ ಹೋಗ್ತೀವಿ ಅನ್ನೋದಕ್ಕಿಂತ ನಾವು ಮುಂದೆ ಹೆಜ್ಜೆ ಇಡ್ತಿಲ್ಲ, ಹಂಗೆ ಹೇಳೋಣ. ಯಾಕೆ ಅದು ಇಂಪಾರ್ಟೆಂಟ್. ಸೊ ಅದು ಟೆಕ್ನಾಲಜಿ ಪಾಯಿಂಟ್ ಆಫ್ ವ್ಯೂ ಇರಲಿ, ಸ್ಟೋರಿ. ಇವಾಗ ಬಿಗ್ ಫಿಲ್ಮ್ಸ್, ಬಿಗ್ ಬಜೆಟ್ ಅಂದರೆ ದೇ ಆರ್ ಓನ್ಲಿ ಮೆಜರಿಂಗ್ ವಿತ್ ರೆಸ್ಪೆಕ್ಟ್ ಟು ಸ್ಟಾರ್ ವ್ಯಾಲ್ಯೂ ಆ್ಯಂಡ್ ಮನಿ ವ್ಯಾಲ್ಯೂ. ಆಯಿತಾ? ಅವೆರಡರ ನಡುವೆ ಒಂದು ಕಾಂಟೆಂಟ್ ಹಾಕಿ ನೋಡಿ, ಆವಾಗ ಒಂದು KGF ಹುಟ್ಟುತ್ತೆ. ಅವೆರಡೂ ನಡುವೆ ಒಂದು ಕಾಂಟೆಂಟ್ ಹಾಕಿ ನೋಡಿ, ಒಂದು ಕಾಂತಾರ ಹುಟ್ಟುತ್ತೆ. ಆ ಥರ ಇವಾಗ ನಾನೆಲ್ಲ ಕಡೆ ಇದನ್ನು ಓಪನ್ ಆಗಿ ಹೇಳಿದ್ದೀನಿ. ಯಾಕಂದರೆ ಇವಾಗ ಅವ್ರ ಭಾಷೆಗಳಲ್ಲೂ 200-250 ಸಿನಿಮಾ ಬರ್ತಿದೆ. ನಿಮಗೆ ಎಷ್ಟು ಸಿನಿಮಾ ಗೊತ್ತು? 2-3. ಆಯಿತಾ? ಅವ್ರನ್ನ ಅಲ್ಲಿ ವಿಮರ್ಶೆ ಮಾಡೋರು ಯಾರು ಕೇಳಿ ನೋಡಿ, ಅವ್ರಿಗೂ ನಮ್ಮ ಕನ್ನಡದ 2-3 ಗೊತ್ತಿರೋದು. ಸೊ ಯಾರು ಮೇಲೆ ಕೆಳಗಡೆ ಇಲ್ಲ ಇಲ್ಲಿ. ಒಂದು ಥಿಂಗ್ ಏನು ಮಿಸ್ ಆಗ್ತಿದೆ ಅಂದರೆ ನೋಡಿ, ಇವಾಗ ಶ್ರೀ ಮುರಳಿ ಅವರು ನಮ್ಮ ಫಿಲ್ಮ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಮಿಸ್ಸಿಂಗ್ ಇನ್ ಅವರ್ ಇಂಡಸ್ಟ್ರಿ. ಪುನೀತ್ ಸರು ಐಡೆಂಟಿಫೈ ಮಾಡಿಬಿಟ್ಟು ನೀವು ಇದನ್ನು ಮಾಡಬೇಕು ಅಂತ ಹೇಳಿದ್ರು. ಆ ಕಾಳಜಿ, ಕುತೂಹಲ, ನಾವು ಫಸ್ಟ್ ಮಾಡಬೇಕು ಕನ್ನಡದಲ್ಲಿ ಅನ್ನೋದು, ಅದು ಮಿಸ್ ಆಗ್ತಾಯಿದೆ. ಇದನ್ನು ಸ್ಲೋಗೆ ತೊಗೊಳ್ತಾ ಇದ್ದಾರೆ. ಇದನ್ನು ಬರೀ ನಮ್ಮ ಸಿನಿಮಾಗಂತಲ್ಲ, ಬರ್ತಾರ ಎಲ್ಲ ಇಂಡಿಪೆಂಡೆಂಟ್ ಸಿನಿಮಾಗಳಿಗೂ ಆ ಥರ ಒಂದು ರೆಕ್ಕೆ ಆಡಾಗಬೇಕು. ಇವಾಗ ಮಲಯಾಳಂ ಇಂಡಸ್ಟ್ರಿನಲ್ಲಿ ನೀವೇನು ಮೆನ್ಷನ್ ಮಾಡಿದ್ರಿ, ಯಾವುದೋ ಒಂದು ಸ್ಮಾಲ್ ಬಜೆಟ್ ಸಿನಿಮಾ, ಅವ್ರ ಸ್ಮಾಲ್ ಬಜೆಟ್ ಕೇಳಿ ನೋಡಿ, ಅವ್ರ ಪ್ರಕಾರ 10 ಕೋಟಿ 12 ಕೋಟಿ. ದಟ್ ಈಸ್ ನೋ ವೇರೆ ಇಂಡಿಪೆಂಡೆಂಟ್ ಸಿನಿಮಾಗೆ ಸ್ಮಾಲ್ ಬಜೆಟ್. ಅದು ಅರ್ಥ ಆಗ್ತಿದೆಯಾ? ಸೊ ಆ ಸಿನಿಮಾನ ರಿಲೀಸ್ ಆಯಿತು ಅಂದ ತಕ್ಷಣ ಎಲ್ಲ ಬಿಗ್ ಸ್ಟಾರ್ ಟ್ಯಾಗ್ ಮಾಡ್ತಾರೆ. ಸೊ ಅವರು ಸಿನಿಮಾನ ಸಪೋರ್ಟ್ ಮಾಡ್ತಿಲ್ಲ, ಅವರು ಇಂಡಸ್ಟ್ರಿನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಇಂಡಸ್ಟ್ರಿ ಒಳಗಡೆ ಎಲ್ಲರೂ ಬಂದುಬಿಟ್ರು. ಬಿಗ್ಗೆಸ್ಟ್ ಸ್ಟಾರ್ ಸಿನಿಮಾ ಕೂಡ ಎಲ್ಲರೂ ಟ್ಯಾಗ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಹಿಟ್ ಆಫ್ ಫ್ಲಾಪ್ ಆಫ್ ಸೆಕೆಂಡ್ರಿ. ಆಯಿತಾ? ಅಷ್ಟೇ ತಗೊಳ್ತಾ ಇರೋದು ಅವರು, ಇನ್ನೇನಿಲ್ಲ. ಬಿಕಾಸ್ ಅವರು ಅಲ್ಲಿ ಸ್ವಾರ್ಥತೆಯೂ ಇದೆ. ಯಾಕೆ ಅಂದರೆ ಇಂಡಸ್ಟ್ರಿ ಇಸ್ ರೊಟೇಟಿಂಗ್ ಲಾಟ್ ಆಫ್ ಮನಿ. ಅಲ್ಲೂ 1000 ಕೋಟಿ ರೊಟೇಟ್ ಆಗ್ತಾ ಇದೆ. ಅವ್ರಿಗೆ ಬೇಕು ಅದು. ವೆನ್ ಯು ಕಾಲ್ ಇಟ್ಸ್ ಅನ್ ಇಂಡಸ್ಟ್ರಿ, ಇಸ್ ಅನ್ ಇಂಡಸ್ಟ್ರಿ, ಇಸ್ ಎ ಫುಲ್ಲಿ ಫಂಕ್ಷನಿಂಗ್ ಮ್ಯಾನೇಜ್ಮೆಂಟ್ ಇಂಡಸ್ಟ್ರಿ. ನಿಮಗಲ್ಲಿ ಅಲ್ಲಿ ಮಾನಿಟ್ರಿ ಇದೆ, ದುಡ್ಡಿದೆ, ಮ್ಯಾನೇಜ್ಮೆಂಟ್ ಇದೆ, ಅಕೌಂಟ್ಸ್ ಇದೆ, ಎಲ್ಲ ಇದೆ ಅಲ್ಲಿ, ಸ್ಟ್ರಾಟಜಿ ಇದೆ, ಎಲ್ಲ ಇದೆ ಅಲ್ಲಿ. ನಾವು ಹೈಯರ್ ಮಾಡ್ತಾ ಇದ್ದೀವಿ, ನಾವು ಕೂಡ ಮಾಡ್ತಾಯಿದ್ದೀವಿ. ಸೊ ಇದನ್ನು ಆ ರೀತಿ ಒಂದು ವ್ಯಾಪಾರ ಮೂಲಕವಾಗಿ ಅದನ್ನು ನೋಡಿದ್ರೆ ಇಂಡಸ್ಟ್ರಿ ಗ್ರೋ ಆಗುತ್ತೆ. ಇಲ್ಲಿ ಕೇವಲ ಇವ್ರು ಮಾಡಿದ್ರೆ ಇಟ್ಟಾಗುತ್ತೆ, ಇಷ್ಟು ಮಾಡಿದ್ರೆ ಇದಾಗುತ್ತೆ ಅನ್ನೋ ಲೆಕ್ಕದಲ್ಲಿ ನೋಡಿದ್ರೆ ನಮ್ಗೆ ಇಂಡಸ್ಟ್ರಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಸೊ ಅದ್ರ ಅಂಶ ಇಲ್ಲಿದೆ ಅನ್ನೋದಕ್ಕಿಂತ ಇಲ್ಲಿನ ಅಂಶ ಅಲ್ಲಿ ತೊಗೊಳ್ತಾರೆ ನೋಡಿ. ಇವಾಗ ತುಂಬ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಸರ್. ಆ್ಯಕ್ಚುಲಿ ಎಷ್ಟು ಸಿಂಪ್ಲಿಫೈ ಆಗಿ ತಿಳಿಸ್ಬಿಟ್ರಿ ಅಂತಂದರೆ ಈ ಕಾನ್ಸೆಪ್ಟನ್ನು. ಅಮೇಜಿಂಗ್. ಥ್ಯಾಂಕ್ ಯು ಸೊ ಮಚ್.